ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ತಾನಾಗಿಯೇ ಒದಗಿ ಬಂದುದರಲ್ಲಿ ಸಂತೋಷವಾಗಿದ್ದು ದ್ವಂದ್ವದಲ್ಲಿ ವಿಮುಕ್ತನಾದ ಮಾತ್ಸರ್ಯವಿಲ್ಲದವನಾದ ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿಯು ಕರ್ಮ ಮಾಡುತ್ತಿದ್ದರೂ ಸಹ ಸದಾ ಮುಕ್ತನು. ಮನುಷ್ಯನಷ್ಟು ಪರಾವಲಂಬಿ ಬೇರೆ ಪ್ರಾಣಿ ಯಾವುದೂ ಇಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಕೆಲವು ವರ್ಷಗಳು ಸ್ವಾವಲಂಬಿ ಜೀವನ ನಡೆಸಬಹುದಷ್ಟೇ. ಇಂತಹ ದಿನಗಳಲ್ಲಿಯೂ ಸಂಪೂರ್ಣ ಸ್ವಾವಲಂಬಿ ಎಂದು ಒಪ್ಪಿಕೊಳ್ಳುವುದು ಅಸಾಧ್ಯ. ಮನುಷ್ಯ ಸಂಘಜೀವಿ, ಆದರೆ ಸಮಾಜಕ್ಕಾಗಿ ತನ್ನ ಸಮಯ ಮೀಸಲಾಗಿರಿಸಲಾರ. ಸಮಾಜಕ್ಕಾಗಿ ಕೆಲಸ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಮದ ಮಾತ್ಸರ್ಯವನ್ನಾದರೂ ಬಿಟ್ಟಿದ್ದರೆ ಕುಲಕೋಟಿಗಳು ತಾನಾಗಿ ಉದ್ಧಾರ ಆಗುತ್ತಿದ್ದವು. ಮನುಷ್ಯರು ಹುಟ್ಟುವಾಗಲೇ ಎಲ್ಲ ಅವಕಾಶಗಳನ್ನು ಪಡೆದೇ ಹುಟ್ಟುತ್ತಾರೆ. ಇತರ ಹೆಚ್ಚಿನ ಪ್ರಾಣಿಗಳಂತೆ ಹುಟ್ಟಿದ ತಕ್ಷಣ ತನ್ನವರು ಎಂಬುದನ್ನು ಅರಿಯದಂತಲ್ಲ. ಹುಟ್ಟಿನಿಂದ ತಾರುಣ್ಯ ಮುಗಿಯುವವರೆಗೂ ತಂದೆ ತಾಯಿಗಳ ಅಥವಾ ಪೋಷಕರ ಪೋಷಣೆಯಲ್ಲಿ ಬೆಳೆದರೆ ಮುಂದೆ ಕೆಲವಷ್ಟು ವರ್ಷ ಈ ಹಿಂದೆ ಯಾರೋ ಕಟ್ಟಿದ ಸಂಸ್ಥೆಯಲ್ಲೋ ಅಥವಾ ಪ್ರಜೆಗಳ ಸಹಾಯಕ್ಕಾಗಿ ಸ್ಥಾಪಿಸಿದ ಪ್ರಜಾರಾಜ್ಯದ ವಿವಿಧ ಇಲಾಖೆಗಳಲ್ಲೋ ಕೆಲಸ ಮಾಡಿ ಅಥವಾ ತನ್ನ ಕುಲದ ಹಿರಿಯರು ಸ್ಥಾಪಿಸಿದ ಕುಲ ಕಸುಬಿನ ಮೂಲಕ ಜೀವನ ನಡೆಸುತ್ತಾರೆ. ಈ ಪ್ರಪಂಚದಲ್ಲಿ ಜೀವನ ನಡೆಸಲು ಅವಶ್ಯಕವಾದ ದೈಹಿಕ ಸಾಮರ್ಥ್ಯ ಹಾಗೂ ಜ್ಞಾನ ಪಡೆದು ಬಂದ ಕೆಲವು ಮನುಷ್ಯರು ತಮ್ಮ ಸಾಮರ್ಥ್ಯದಿಂದ ಸಂತೋಷದಿಂದ ಬದುಕುವ ಬದಲು ಇನ್ನೊಬ್ಬರೊಂದಿಗೆ ತಮ್ಮನ್ನು ಹೋಲಿಸಿಕೊಂಡು ಅವರಿಗಿರುವ ಸಂಪತ್ತು ಕಂಡು ಮಾತ್ಸರ್ಯದಿಂದ ಹೊಟ್ಟೆಯಲ್ಲಿ ಕಿಚ್ಚು ಅನುಭವಿಸುತ್ತಿರುವುದನ್ನು ಅವರ ಮುಖಭಾವದಿಂದ ಅಥವಾ ಅವರ ಮಾತಿನ ವೈಖರಿಯಿಂದ ತಿಳಿಯಬಹುದಾಗಿದೆ. ತನಗೆ ಒದಗಿ ಬಂದಿರುವ ಸಕಲ ಸಂಪತ್ತು, ಅವಕಾಶ ಇರುವ ಸಾಮರ್ಥ್ಯ ಇವನ್ನು ಉಪಯೋಗಿಸಿಕೊಂಡು ನಿರ್ಲಿಪ್ತ ಭಾವದಿಂದ ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ಎಲ್ಲವನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾ ಒದಗಿ ಬಂದಿದ್ದಕ್ಕೆ ಕೃತಜ್ಞತಾ ಭಾವ ಹೊಂದಿ ಕೋಪ ಚಿಂತೆ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಕರ್ಮ ಬಂಧನದಿಂದ ಮುಕ್ತನಾಗುವನು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.